15 ದಿನದಲ್ಲಿ ಎಲ್ಲಾ ಪೇಪರ್ಸ್ ನಿಮ್ ಹೆಸರಲ್ಲಿ ರೆಡಿ ಇರುತ್ತೆ ಮೇಡಮ್. ಅಕಸ್ಮಾತ್ ಮಾಯ ಬಂದು ಪಾಲುಗೀಲು ಅಂತ ಕೇಳಿದ್ರೆ ಕೊಟ್ಟು ಕೈ ತೊಳ್ಕೋಬೇಕು. ಹೋಗಿ ಹೋಗಿ ಕಂತ್ರಿ ಮುದ್ಕುನ್ ಮಾತ್ ಕೇಳ್ಕೊಂಡು ಆಸ್ತಿ ಎಲ್ಲ ನಿಮ್ದು ಅನ್ಕೊಂಡಿದ್ದೀರಲ್ಲ, ಸರಿ ಯಾಕೆ ಆಡ್ಸವನೆ? ಏನ್ ಹೇಳ್ತಾ ಇದೀಯ ಮಾಮ? ಅಯ್ಯೋ ಹೋಗ್ಕಳೆ. ಏ ಲಾಯ್ರಿ, ಓ ಮೈ ಗಾಡ್, ಕಾಳಮ್ನೂರೇ, ಆಸ್ತಿಲಿ ಒಂದ್ ಚಿಕ್ಕಾಸು ನಿಮ್ಗೆ ಸಿಗಲ್ಲ. ಒಂದೊಂದು ಪೈಸಾನು ಮಾಯಾ ಹೆಸರಲ್ಲಿದೆ. ಮೇಲಾಗಿ ವಿಲ್ನಲ್ಲಿ ಒಂದ್ ಕಡೆನೂ ನಿಮ್ ಹೆಸರು ಪ್ರಸ್ತಾಪ ಮಾಡಿಲ್ಲ. ಅದು ಒಂದು ಇದು ಜೆರಾಕ್ಸ್ ಕಾಪಿ. ಒರಿಜಿನಲ್ ಅದು ಶಂಕರ್ ಹತ್ರ ಭದ್ರವಾಗಿದೆ. ಅಕ್ಕೋ, ಆಟೋ ಶಂಕರನು ಇವನು ಆಸ್ತಿನ ಮಾಯಾಗ ಒಪ್ಸಿ ನಿಮ್ಮನ್ನು ಪುಟ್ಬಾಟ್ ಮಾಡ್ಬೇಕು ಅಂತ ಮಾತಾಡ್ಕತ್ತಿದ್ರು. ಎಲ್ಲ ನಿನ್ನಿಂದನೇ ಆಗಿತ್ತು. ಜೀವನ ಪೂರ್ತಿ ಬರೀ ಪಿಟ್ಟಿಂಗ್ ಇಡದೆ ಆಗುತ್ತಲ್ಲೋ. ಹೆಂಗೋ ಮಗಳ ತರ ಸಾಕಿ ಆ ಭಿಕಾರಿನ ಪಳಗಿಸಿದ್ದೆ. ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಯಾಕೋ ಯಾಕೋ ಹೀಗ್ ಮಾಡ್ದೆ? ನಾನು ಹಾಗೆ ಮಾಡಿದ್ದಕ್ಕೆ ಆ ಮಗುಗೆ ತಾನು ಮನುಷ್ಯ ಜಾತಿಯಲ್ಲಿ ಹುಟ್ಟಿದವು ಅಂತ ಗೊತ್ತಾಗಿದ್ದು, ತನ್ನನ್ನು ಸಾಕಿದ್ದು ಒಂದು ವಿಷಸರ್ಪ ಅಂತ ಅವಳಿಗೆ ಅರ್ಥವಾಗಿದ್ದು. ಯಜಮಾನ್ರ ಆಸೆ ಪ್ರಕಾರ ಆ ಆಸ್ತಿ ಪತ್ರನ ಅವಳಿಗೆ ಕೊಡೋಣ ಅಂತ ಈ ಊರಿಗೆ ಬಂದೆ. ಆಗ ಮಾಯಾಳನ್ನ ಹೆಮ್ಮಾರಿ ಥರ ಬೆಳೆಸಿದ್ದನ್ನ ನಾನು ನೋಡಿದೆ. ಈ ಸಮಯದಲ್ಲಿ ಆಸ್ತಿ ಮಾಯಾಳ ಕೈ ಒಪ್ಪಿಸಿದ್ರಿ ಆ ಆಸ್ತಿ ದುರ್ಬಳಕೆ ಆಗುತ್ತೆ ಅಂತ ತಿಳಿದು ಏನ್ ಮಾಡ್ಬೇಕಂತ ದಿಕ್ಕು ತೋಚದೆ ಇದ್ದಾಗ ಆ ಸಮಯದಲ್ಲಿ ಶಂಕರ ನನಗೆ ದೇವರು ಸಿಕ್ಕದಾಗ ಸಿಕ್ಕ. ನಾನು ಮಾಯಾಳ ಎಲ್ಲ ವಿಷಯನ ಅವನಿಗೆ ತಿಳಿಸಿದೆ. ಮಾಯಾಳ ಕಥೆ ಕೇಳಿದ ಶಂಕರ ಒಂದು ನಿರ್ಧಾರಕ್ಕೆ ಬಂದ. ನಮಗೆಲ್ಲ ಬುದ್ಧಿ ಕಲಿಸ್ಬೇಕಂತಾನೆ ನನ್ನ ಬಾಯಿಂದ ಮಾಯಾಳ ಹೆಸರಿನಲ್ಲಿ ಆಸ್ತಿನೇ ಇಲ್ಲ ಅಂತ ಸುಳ್ಳು ಹೇಳಿಸಿದ. ಅದರಿಂದಲೇ ನಿನ್ನ ನಿಜರೂಪ ಅವಳಿಗೆ ಗೊತ್ತಾಗಿದ್ದು. ಗೊತ್ತಾದ್ರೆ ಏನಾಗುತ್ತೋ? ಎಷ್ಟೇ ಆದ್ರೂ ಮಾಯಾ ನಾನ್ ಸಾಕಿದ್ದು ಹುಡುಗಿ. ನಾನ್ ಕೀ ಕೊಟ್ರೆ ಅವಳು ಕುಣಿತಾಳೆ. ನೋಡ್ತಾ ಇರು, ನೀನ್ ಕಣ್ಣೆದುರಿಗೆ ಅವಳು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಹಂಗ್ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳ ತಂದೆ ತಾಯಿಗಳು ನೀನೇ ಕೊಲಿಸಿದ್ದು ಅಂತ ಗೊತ್ತಾದ ಮೇಲೆ ನಿನ್ನ ನೇರ ತೊಳೆಯೋಕ್ಕೂ ಅವಳು ಹೇಸಿಗೆ ಪಡ್ತಾ ಇದ್ದಾಳೆ. ಹೇಳಿ ಕಾಳಮ್ಮ, ನಿನಗೆ ಎಷ್ಟು ಬೇಕು ದುಡ್ಡು ಕೊಡ್ತೀನಿ. ನನ್ನ ಗಂಡನ ಆಸ್ತಿ ನನಗೆ ಸಿಗ್ಬೇಕು. ಅದಕ್ಕೇನ್ ಮಾಡ್ಬೇಕು? ಆ ಮಾಯಿನ ಮುಗಿಸ್ಬಿಡಿ. ನಿಮ್ ಗಂಡಿನ ಆಸ್ತಿ ಆಟೋಮೆಟಿಕ್ ಆಗಿ ನಿಮ್ಗೆ ವರ್ಗಾವಣೆ ಆಗುತ್ತೆ. ಮೊದ್ಲು ಅವಳನ್ನು ಮುಗಿಸಿ. ಅದಷ್ಟು ಸುಲಭ ಅಲ್ಲಕ್ಕೂ. ಅವಳಿಂದ ಶಂಕರ ಅವನೇ, ಶಂಕರಿಂದ ಲಕ್ಷಾಂತರ ಆಟೋಗಳವೆ. బెంగళూరు వెళ్ళాలి. పదండ్రా.